ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಚುನಾವಣಾ ಫಲಿತಾಂಶದ ಬಳಿಕ ಆರೋಪ ಪ್ರತ್ಯಾರೋಪಗಳ ರಾಜಕೀಯ ತೀವ್ರಗೊಂಡಿದೆ. ತೃಣಮೂಲ ಕಾಂಗ್ರೆಸ್ ಸೋಲಿನ ಬೆನ್ನಲ್ಲೇ ಈಗ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದು, ಮುಸ್ಲಿಂ ಸಮುದಾಯವನ್ನ ಕೇವಲ ಮತ ಬ್ಯಾಂಕ್ ಆಗಿ ಪರಿಗಣಿಸಿದ್ದೇ ಟಿಎಂಸಿ ಸೋಲಿಗೆ ಪ್ರಮುಖ ಕಾರಣ ಅಂತ ಆರೋಪಿಸಿದ್ದಾರೆ. ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನವೊಂದರಲ್ಲಿ ಮಾತನಾಡಿದಂತಹ ಓವೈಸಿ ಟಿಎಂಸಿಯ ಸೋಲು ಒಂದೇ ಕಾರಣದಿಂದ ಸಂಭವಿಸಿಲ್ಲ. ಭ್ರಷ್ಟಾಚಾರ, ಕಳಪೆ ಆಡಳಿತ, ಕಾನೂನು ಸುವ್ಯವಸ್ಥೆಯ ವೈಫಲ್ಯ, ಮತದಾರರ ಪಟ್ಟಿಗೆ ಸಂಬಂಧಿಸಿದಂತಹ ವಿವಾದಗಳು ಹಾಗೂ ಮುಸ್ಲಿಂ ಸಮುದಾಯದ ಅಸಮಾಧಾನ ಈ ಫಲಿತಾಂಶಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ 5 ಲಕ್ಷ ಒಬಿಸಿ ಪ್ರಮಾಣ ಪತ್ರ ವಿವಾದವನ್ನ ಉಲ್ಲೇಖಿಸಿದಂತಹ ಅವರು ಕೋಲ್ಕತ್ತಾ ಹೈಕೋರ್ಟ್ ಸುಮಾರು 5 ಲಕ್ಷ ಒಬಿಸಿ ಪ್ರಮಾಣ ಪತ್ರಗಳನ್ನ ರದ್ದುಗೊಳಿಸಿದ್ರು ಕೂಡ ಅದರಲ್ಲಿ ಬಹುಪಾಲು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರ ಹಕ್ಕುಗಳನ್ನ ರಕ್ಷಿಸುವಲ್ಲಿ ಮಮತಾ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿದ್ರು. ಮುಸ್ಲಿಮರನ್ನ ಕೇವಲ ಮತ ಬ್ಯಾಂಕ್ ಆಗಿ ನೋಡುವ ರಾಜಕೀಯವನ್ನ ಎಲ್ಲಾ ಪಕ್ಷಗಳು ನಿಲ್ಲಿಸಬೇಕು, ಅವರನ್ನ ಸಮಾನ ಹಕ್ಕುಗಳು ಗೌರವ ಹೊಂದಿರುವಂತಹ ನಾಗರಿಕರಾಗಿ ಪರಿಗಣಿಸಬೇಕು ಅಂತ ಓವೈಸಿ ಅವರು ಒತ್ತಾಯಿಸಿದ್ರು. ಬಂಗಾಳ ಚುನಾವಣಾ ಫಲಿತಾಂಶದ ಬೆನ್ನಲ್ಲೇ ಓವೈಸಿ ಮಾಡಿರುವಂತಹ ಈ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು, ಟಿಎಂಸಿ ಮತ್ತು ಎಐಎಂಐಎಂ ನಡುವಿನ ವಾಕ್ಸಮರಕ್ಕೆ ಮತ್ತಷ್ಟು ವೇಗ ನೀಡಿದೆ.